2.0 ಸರ್ಕಾರದ ಮೂರನೇ ಬಜೆಟ್ ಭಾರಿ ನಿರೀಕ್ಷೆ ಹುಟ್ಟಿಸಿದ್ದ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದೇನು? ಕರ್ನಾಟಕದಿಂದ ಆಯ್ಕೆಯಾಗಿರೋ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಘೋಷಿಸಿದ್ದು ಏನು? ಕೇಂದ್ರ ಬಜೆಟ್ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು? ತೋರಿಸ್ತೀವಿ ನೋಡಿ. ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ. ನಾನು ಇಷ್ಟೊತ್ತು ಗಮನಿಸ್ತಾ ಇದೆ. ಈಗೇನೋ ಹೊಸ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ 27 ನಿರ್ಮಲಾ ಸೀತಾರಾಮನ್ ಅವರ 9ನೇ ಕೇಂದ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಜನಹಿತದ ಬಜೆಟ್. ಸಾಮಾನ್ಯರು, ಮಧ್ಯಮ ವರ್ಗದವರು ನಮ್ಗೇನಾದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇನ್ಕ್ರೀಸ್ ಆಗುತ್ತೆ, ನಮಗೆ ಅದರಿಂದ ಏನು ಇವತ್ತು ಎಲ್ಲವೂ ಕೂಡ ದಿನನಿತ್ಯ ಬಳಸುವಂತ ಪದಾರ್ಥಗಳು ಎಲ್ಲವೂ ಕೂಡ ಇವತ್ತು ತುಟ್ಟಿಯಾಗಿದ್ದಾವೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವೆ 9ನೇ ಬಾರಿಗೆ ಒಂದು ಐತಿಹಾಸಿಕ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇದು ಜನಪ್ರಿಯತೆಯನ್ನು ಗಳಿಸುವ ಬಜೆಟ್ ಆಗದೆ ಯುವ ಶಕ್ತಿ ಬಜೆಟ್ ಆಗಿದೆ. ಇಲ್ಲಿ ಯಾರನ್ನು ಓಲೈಕೆ ಮಾಡತಕ್ಕಂತ ಕೆಲಸವನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾಡಿಲ್ಲ. ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ. ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ದಾರೆ. ಇದರಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ. ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚೊಂಪು ಕೊಟ್ಟಿದ್ದಾರೆ. ನಮೋ ಸರ್ಕಾರದ ಮೂರನೇ ಬಜೆಟ್ ರಾಜ್ಯದ ಜನರಿಗೆ ಸಿಕ್ಕಿದ್ದೇನು? ನಮ್ಮ ಬೆಂಗಳೂರಿಗೆ ನಮೋ ಸರ್ಕಾರದ ಕೊಡುಗೆ ಏನು? ಬಜೆಟ್ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಹೇಳಿದ್ದು ಏನು? ಇತ್ತೀಚೆಗೆ ಪ್ರತಿ ಬಾರಿ ಬಜೆಟ್ ಮಂಡನೆ ಆದಾಗಲೂ ಕರ್ನಾಟಕಕ್ಕೆ ಅನ್ಯಾಯ, ಕರ್ನಾಟಕಕ್ಕೆ ಏನೂ ಸಿಗಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದಲೇ ಆಯ್ಕೆಯಾಗಿ ಹೋಗಿರೋದು. ಹಾಗಾಗಿ ಅವರು ಕರ್ನಾಟಕಕ್ಕೆ ಏನಾದರೂ ಕೊಡುಗೆ ಕೊಡಬಹುದು ಅಂತ ಪ್ರತಿ ಬಾರಿಯೂ ಕರ್ನಾಟಕದ ಜನತೆ ಕಾಯ್ತಾನೇ ಇರ್ತಾರೆ. ಪ್ರತಿ ಬಾರಿಯೂ ಕರ್ನಾಟಕಕ್ಕೆ ನಿರಾಸೆಯೇ ಆಗ್ತಾ ಇದೆ. ಈ ಬಾರಿಯಂತೂ ಕರ್ನಾಟಕಕ್ಕೆ ಏನೂ ಸಿಕ್ಕೇ ಇಲ್ಲ ಅನ್ನೋ ಮಾತುಗಳೂ ಇದ್ದು ಬಿಜೆಪಿ ನಾಯಕರು ಮಾತ್ರ ಇದು ಒಳ್ಳೆ ಬಜೆಟ್, ಸುಸ್ಥಿರ ಬಜೆಟ್ ಅಂತ ಬಣ್ಣಿಸ್ತಾ ಇದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಾರಿಯ ಬಜೆಟ್ ಅಂದಾಜು ಮೊತ್ತ 11 ಲಕ್ಷ ಕೋಟಿ ರು. ಈ ಬಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ. ದೇಶದ ಪುರಾತನ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸಲು ಈ ಬಜೆಟ್ ಹೆಚ್ಚು ಮಹತ್ವ ಕೊಡಲಾಗಿದೆ. ಕರ್ನಾಟಕ ರೈಲ್ವೆ ಸ್ಟೇಷನ್ ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಬಿಜೆಪಿಯವರು ಒಂದು ರೀತಿ ಹೇಳ್ತಾ ಇದ್ರೆ ಕಾಂಗ್ರೆಸ್ನವರು ಮತ್ತೊಂದು ರೀತಿ ಹೇಳ್ತಾ ಇದ್ದಾರೆ. ಈ ಬಾರಿ ಬಜೆಟ್ನಿಂದ ಕಾಂಗ್ರೆಸ್ಗೆ ಏನೇನೂ ಇಲ್ಲ, ಬಜೆಟ್ನಲ್ಲಿ ಕರ್ನಾಟಕವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಕೇಂದ್ರ ಸರ್ಕಾರ ಚುನಾವಣೆ ಇರೋ ರಾಜ್ಯಗಳನ್ನ ಮಾತ್ರ ಫೋಕಸ್ ಮಾಡಿದ್ದು ಕರ್ನಾಟಕವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚೊಂಪು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾತ್ರವಲ್ಲ, ಈ ಬಾರಿ ಬಜೆಟ್ ನೋಡಿದವರೆಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು. ಭಾನುವಾರ ಮಂಡನೆಯಾದ ಕೇಂದ್ರ ಬಜೆಟ್ ಕರ್ನಾಟಕಕ್ಕೆ ಭಾರೀ ನಿರಾಸೆ ಮೂಡಿಸಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ, ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿನ ಮೂಲಸೌಕರ್ಯಕ್ಕೆ ವಿಶೇಷ ಯೋಜನೆಗಳ ನಿರೀಕ್ಷೆಯಲ್ಲಿ ಕನ್ನಡಿಗರಿದ್ದರು. ಆದರೆ 2 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ಗಳು ಹಾಗೂ ತೆಂಗು, ಗೋಡಂಬಿ, ಶ್ರೀಗಂಧ ಬೆಳೆಗಾರರಿಗೆ ಯೋಜನೆಗಳು ಘೋಷಣೆಯಾಗಿದ್ದು ಬಿಟ್ರೆ ಬೇರೇನೂ ಕರ್ನಾಟಕಕ್ಕೆ ಸಿಕ್ಕಿಲ್ಲ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಬಹುಶಃ ಬಹಳ ಒಂದು ನಿರೀಕ್ಷೆ ಈ ಬಜೆಟ್ನಲ್ಲಿ, ವಿಶೇಷವಾಗಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು ನಮಗೇನಾದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇನ್ಕ್ರೀಸ್ ಆಗುತ್ತೆ, ನಮಗೆ
ಅದರಿಂದ ಏನು ಇವತ್ತು ಎಲ್ಲವೂ ಕೂಡ ದಿನನಿತ್ಯ ಬಳಸುವಂಥ ಪದಾರ್ಥಗಳು ಎಲ್ಲವೂ ಕೂಡ ಇವತ್ತು ತುಟ್ಟಿಯಾಗಿದ್ದಾವೆ ಅಂತ ಹೇಳ್ಕೊಂಡು ಏನು ನಿರೀಕ್ಷೆಯನ್ನು ಇಟ್ಟಿದ್ರು ಅದು ಸಂಪೂರ್ಣವಾಗಿ ಇವತ್ತೊಂದು ಸಹ ಆ ನಿರೀಕ್ಷೆ ಹುಸಿಯಾಗಿದೆ. ಹೌದು, ಭಾನುವಾರ ಮಂಡನೆಯಾದ ಕೇಂದ್ರ ಬಜೆಟ್ ಮೇಲೆ ಕರ್ನಾಟಕದ ಜನರು ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ, ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿನ ಮೂಲಸೌಕರ್ಯಕ್ಕೆ ವಿಶೇಷ ಯೋಜನೆಗಳ ಜೊತೆಗೆ ಇನ್ನೂ ಹಲವು ನಿರೀಕ್ಷೆಗಳಿದ್ದವು. ಆದರೆ ಕರ್ನಾಟಕಕ್ಕೆ ಒಂದಿಷ್ಟು ಸಣ್ಣ ಪುಟ್ಟ ಯೋಜನೆಗಳ ಪ್ರಯೋಜನ ಸಿಕ್ಕಿರೋದು ಬಿಟ್ರೆ ಬೇರೆ ಯಾವ ಆಸೆಗಳೂ ನಿರೀಕ್ಷೆಗಳೂ ಈಡೇರಿಲ್ಲ. ದೇಶದ ಪ್ರಮುಖ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲು 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಇದನ್ನ ಅವರು ಗ್ರೋತ್ ಕನೆಕ್ಟರ್ಸ್ ಅಂದ್ರೆ ಬೆಳವಣಿಗೆಯ ಸಂಪರ್ಕಗಳು ಎಂದು ಕರೆದಿದ್ದಾರೆ. ಈ 7ರಲ್ಲಿ 2 ಮಾರ್ಗಗಳು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುತ್ತವೆ. ಅವುಗಳೆಂದರೆ ಹೈದರಾಬಾದ್ ಬೆಂಗಳೂರು ಹಾಗೂ ಚೆನ್ನೈ ಬೆಂಗಳೂರು ಮಾರ್ಗಗಳು. ಇನ್ನು ಪುಣೆ ಹೈದರಾಬಾದ್ ಮಾರ್ಗ ಕರ್ನಾಟಕದ ಮೂಲಕವೇ ಹಾದು ಹೋಗಲಿದ್ದು ಕಲ್ಯಾಣ ಕರ್ನಾಟಕಕ್ಕೆ ಅನುಕೂಲವಾಗಲಿದೆ. ಪರಿಸರ ಸ್ನೇಹಿ ಚಾರಣ ಮತ್ತು ಹೈಕಿಂಗ್ ಆಗಿ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷ ಟ್ರೈಲ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇದರಿಂದ ರಾಜ್ಯಕ್ಕೆ ಅನುಕೂಲವಾಗುವ ನಿರೀಕ್ಷೆ ಇದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ಬಾವುಟ ಹಾರಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ನೆಲೆ ಇರೋದು ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಏನಾದ್ರೂ ಕೊಡುಗೆ ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಅದು ಸುಳ್ಳಾಗಿದೆ. ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ. ನಾನು ಇಷ್ಟೊತ್ತು ಗಮನಿಸ್ತಾ ಇದ್ದೆ. ಈಗೇನೋ ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ನಿಲ್ಲಿಸಿದ್ದಾರೆ. ಅದನ್ನೇ ಮನ್ರೇಗಾನ ವಾಪಸ್ ರೋಲ್ ಮಾಡ್ಲಿ, ವಾಪಸ್ ಇಡ್ಲಿ. ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡ್ಲಿ. 60-40 ಯಾವ ಕಾರಣಕ್ಕೂ ನಡೆದಿಲ್ಲ. ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನು ಬಂಡವಾಳ ಹಾಕಕ್ಕೆ ಹೋಗುದಿಲ್ಲ. ನಾವು ನೋಡ್ತೀವಿ ಅದನ್ನ ಯಾವ ರೀತಿ ಏನ್ ಮಾಡಕ್ ಸಾಧ್ಯ ಆಗ್ತದೆ. ಬಟ್ ಈಗೇನೋ ಒಂದು ಸ್ಕೀಮ್ ಇಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಿಂದ ಕೇಂದ್ರಕ್ಕೆ ಹೆಚ್ಚು ಹೆಚ್ಚು ಟ್ಯಾಕ್ಸ್ ಹೋಗ್ತಾ ಇದ್ರು ರಾಜ್ಯಕ್ಕೆ ಹೆಚ್ಚಿನ ಅನುದಾನವಾಗಲಿ ಅಥವಾ ಬಜೆಟ್ನಲ್ಲಿ ಕೊಡುಗೆಯಾಗಲಿ ಏನೂ ಸಿಕ್ಕಿಲ್ಲ. ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿಲ್ಲ. ಆದ್ರೆ ಕರ್ನಾಟಕಕ್ಕೆ ಅನುಕೂಲ ಆಗುವಂತಹ ಕೆಲವು ಯೋಜನೆಗಳನ್ನು ರೂಪಿಸಲಾಗಿದೆ. ಇದು ಜನಪ್ರಿಯತೆಯನ್ನ ಗಳಿಸುವ ಬಡ್ಜೆಟ್ ಆಗದೆ ಯುವ ಶಕ್ತಿ ಬಡ್ಜೆಟ್ ಆಗಿದೆ. ಇಲ್ಲಿ ಯಾರನ್ನೂ ಓಲೈಕೆ ಮಾಡತಕ್ಕಂತ ಕೆಲಸವನ್ನ ನಿರ್ಮಲಾ ಸೀತಾರಾಮನ್ ರವರು ಮಾಡಿಲ್ಲ. ಯಾಕೆ ಅಂತಂದ್ರೆ ಇಂದಿನ ಬಡ್ಜೆಟ್ ಅನ್ನ ನೋಡಿದ್ರೆ ಇಲ್ಲಿ ನಾವು ಹೇಳಬಹುದು ಯಾರನ್ನೂ ಓಲೈಕೆ ಮಾಡಿಲ್ಲ ಮತ್ತು ಆರ್ಥಿಕತೆಯ ಒಂದು ಯಥಾಸ್ಥಿತಿಯನ್ನ ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಭಾರತೀಯ ಶ್ರೀಗಂಧದ ವೈಭವವನ್ನ ಮರುಸ್ಥಾಪಿಸಲು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ವಿಶೇಷ ಯೋಜನೆ ರೂಪಿಸಲಾಗುವುದು ಎಂದು ಬಜೆಟ್ನಲ್ಲಿ ಹೇಳಲಾಗಿದೆ. ಶ್ರೀಗಂಧ ಹೆಚ್ಚಾಗಿ ಬೆಳೆಯುವ ಕರ್ನಾಟಕಕ್ಕೆ ಇದು ಅತ್ಯಂತ ಮಹತ್ವದ್ದಾಗಿದೆ. ಕರಾವಳಿ ಭಾಗದ ರೈತರಿಗಾಗಿ ತೆಂಗು ಪ್ರಚಾರ ಯೋಜನೆ ಮತ್ತು ಗೇರು ಬೆಳೆಯನ್ನ ಜಾಗತಿಕ ಬ್ರ್ಯಾಂಡ್ ಮಾಡಲು ವಿಶೇಷ ಪ್ಯಾಕೇಜ್ ಘೋಷಿಸಲಾಗಿದ್ದು ಇದರಿಂದ ಕೂಡ ರಾಜ್ಯದ ರೈತರಿಗೆ ಅನುಕೂಲವಾಗಲಿದೆ. ಕಾಫಿ ಸಂಸ್ಕರಣಾ ಯಂತ್ರಗಳ ಮೇಲಿನ ಸುಂಕಗಳಿಗೆ ವಿನಾಯಿತಿ ಘೋಷಿಸಲಾಗಿದ್ದು ಕಾಫಿ ರೋಸ್ಟಿಂಗ್ ಯಂತ್ರಗಳಿಗೆ ಉತ್ತೇಜನ ನೀಡಲಾಗಿದೆ. ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚಿನ ಕಾಫಿ ಬೆಳೆಯುವ ರಾಜ್ಯವಾಗಿದ್ದು ಇಲ್ಲಿನ ಬೆಳೆಗಾರರಿಗೆ ಇದರಿಂದ ಲಾಭವಾಗಲಿದೆ. ಅದೇ ರೀತಿ ಐಟಿ ಸೇವೆಗಳಿಗೆ ಸೇಫ್ ಹಾರ್ಬರ್ ಮಿತಿಯನ್ನ 2,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜೊತೆಗೆ ತೆರಿಗೆ ಸರಳೀಕರಣಗೊಳಿಸಲಾಗಿದೆ. ಬೆಂಗಳೂರಿನ ಟೆಕ್ ಕಂಪನಿಗಳಿಗೆ ಇದರಿಂದ ದೊಡ್ಡ ಲಾಭವಾಗಲಿದೆ. 10,000 ಕೋಟಿ ರೂಪಾಯಿ ವೆಚ್ಚದ ಬಯೋಫಾರ್ಮಾ ಶಕ್ತಿ ಈ ಯೋಜನೆ ಘೋಷಿಸಲಾಗಿದ್ದು ಬೆಂಗಳೂರಿನಲ್ಲಿರುವ ಬಯೋಫಾರ್ಮಾ ಕಂಪನಿಗಳಿಗೆ ಮತ್ತು ಸಂಶೋಧನಾ ಕೇಂದ್ರಗಳಿಗೆ ಉತ್ತೇಜನ ನೀಡಲಿದೆ. ಕೈಗಾರಿಕಾ ಕಾರಿಡಾರ್ಗಳ ಬಳಿ 5 ಹೊಸ ಯೂನಿವರ್ಸಿಟಿ ಟೌನ್ಶಿಪ್ಗಳನ್ನು ಸ್ಥಾಪಿಸಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಇರುವುದರಿಂದ ಕರ್ನಾಟಕಕ್ಕೆ ಇದರ ಲಾಭ ಸಿಗುವ ಸಾಧ್ಯತೆ ಇದೆ. 26-27 ನಿರ್ಮಲಾ ಸೀತಾರಾಮನ್ ಅವರ 9ನೇ ಕೇಂದ್ರದ ಬಡ್ಜೆಟ್ ಅನ್ನ ಮಂಡಿಸಿದರೆ ನನ್ನ ದೃಷ್ಟಿಯಲ್ಲಿ ಇದು ಜನಹಿತದ ಬಡ್ಜೆಟ್. ಜನಪ್ರಿಯತೆಗಿಂತ ಜನಹಿತದ ಬಡ್ಜೆಟ್. ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಿಳೆಯರು ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥದ್ದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರನೇ ಮುಂದೆ ಬಂದಿರೋದು
ಇದು ಮೊದಲ ಬಾರಿ ಅಂತ ನನಗನ್ಸುತ್ತೆ. ಇದಲ್ಲದೆ 500 ಜಲಾಶಯಗಳ ಸಮಗ್ರ ಅಭಿವೃದ್ಧಿ ಯೋಜನೆಯ ಕಲ್ಪನೆಯನ್ನು ಹಣಕಾಸು ಸಚಿವರು ಹಂಚಿಕೊಂಡಿದ್ದು ರಾಜ್ಯದ ಕೆರೆಗಳಿಗೆ ಇದರಿಂದ ಅನುದಾನ ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಇದಲ್ಲದೆ ನಗರಗಳನ್ನ ಬೆಳವಣಿಗೆಯ ಕೇಂದ್ರಗಳನ್ನಾಗಿ ಮಾಡಲು ಸಿಟಿ ಎಕಾನಾಮಿಕ್ ರೀಜನ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಇದಕ್ಕಾಗಿ 5 ವರ್ಷಗಳಲ್ಲಿ ಪ್ರತಿ ಸಿಇಆರ್ಗೆ 5,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದರಿಂದವೂ ಬೆಂಗಳೂರಿಗೆ ಅನುಕೂಲವಾಗುವ ಸಂಭವ ಇದೆ. ಜೊತೆಗೆ ಸುರಂಗ ಕೊರೆಯುವ ಯಂತ್ರಗಳು, ಲಿಫ್ಟ್ಗಳು ಇತ್ಯಾದಿ ನಿರ್ಮಾಣ ಮತ್ತು ಮೂಲಸೌಕರ್ಯ ಉಪಕರಣಗಳ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಹೊಸ ಯೋಜನೆಯನ್ನ ಘೋಷಿಸಲಾಗಿದ್ದು, ನಿರ್ಮಾಣ ಯೋಜನೆಗಳು ಭರದಿಂದ ಸಾಗಿರುವ ಸಿಲಿಕಾನ್ ಸಿಟಿಗೂ ಇದರ ಲಾಭ ದಕ್ಕುವ ಸಾಧ್ಯತೆ ಇದೆ. ಒಟ್ಟಾರೆ ನೋಡೋದಾದ್ರೆ ಕರ್ನಾಟಕಕ್ಕೆ ನೇರವಾಗಿ ಸಿಕ್ಕಿರೋದು ರೈಲ್ವೆ ಯೋಜನೆ ಮಾತ್ರ. ಉಳಿದಂತೆ ಬೇರೆ ಬೇರೆ ಯೋಜನೆಗಳ ಅನುಕೂಲ ರಾಜ್ಯಕ್ಕೂ ಆಗಬಹುದು. ಅದು ಬಿಟ್ಟರೆ ಈ ಬಾರಿ ರಾಜ್ಯಕ್ಕೆ ಅತಿ ಕಡಿಮೆ ಸೌಲಭ್ಯ ಸಿಕ್ಕಿದೆ, ಅಥವಾ ರೈಲು ಯೋಜನೆ ಬಿಟ್ಟರೆ ಏನೂ ಸಿಕ್ಕೇ ಇಲ್ಲ ಅಂತ ಹೇಳಬಹುದು. ಅದಕ್ಕೆ ಈಗ ಕಾಂಗ್ರೆಸ್ ಕೇಂದ್ರ ಬಜೆಟ್ ವಿರುದ್ಧ ತಿರುಗಿ ಬಿದ್ದಿದ್ದು ಬಿಜೆಪಿ ಮಾತ್ರ ಬಜೆಟ್ ಅನ್ನ ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ.